ಗೈಸ್ ಇವನೇ ಅಂತ ನಂಗೆ ವ್ಲಾಗ್ ಮಾಡೋದು ಹೇಳ್ಕೊಡ್ತೀನಿ. ಮೈಸೂರಲ್ಲಿ ಕೆರೆ ದಡ ಆಗ್ಬಿಡೈತೆ. ಶಾಪಿಂಗಿಗೆ ಅಂತ ಬಂದರೆ ಮುಕ್ಕಳಾರಿ ಮಳೆ ಕಡೆ ಶಾಪಿಂಗು ಮಾಡೋಕ್ಕಿರ್ತಾ ಇಲ್ಲ, ಈ ಕಡೆ ಮಳೆನೂ ನಿಲ್ತಾ ಇಲ್ಲ. ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ರಂಜು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟು ದಿನ ಎಲ್ಲರೂ ಅನ್ಕೊತಾ ಇದ್ರಿ ಎಲ್ಲ ಮನೇಲಿ ಮಾಡ್ತಾಯಿದ್ದಾನೆ ಅಂತ. ಸೊ ಇವತ್ತು ನಾನು ಆಚೆ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನಾಳೆ ನಮ್ಮ ಅಮ್ಮನ ಬರ್ಡೇ ಇದೆ. ಸೊ ಅವ್ರಿಗೋಸ್ಕರ ಕೆಲವೊಂದು ಗಿಫ್ಟ್ನ ಪರ್ಚೇಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮನೇಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ನಾನು ಇವಾಗ ಆಚೆಯಿಂದ ಇಂಟ್ರೋ ಕೊಡ್ತಾಯಿದ್ದೀನಿ. ಸೊ ಈಗ ಇಲ್ಲಿಂದ ಸಿಟಿಗೆ ಹೋಗಿ ಅವ್ರಿಗೆ ಏನೇನು ಪರ್ಚೇಸ್ ಮಾಡಬೇಕು ಅಂತ ಇನ್ನೂ ಐಡಿಯಾ ಇಲ್ಲ. ಸೊ ಏನೇನು ಸಿಗುತ್ತೆ ಅದನ್ನು ತೊಗೊಂಡು ಹೋಗೋಣ. ಸೊ ಗೈಸ್, ನನಗೆ ಕೆಲವೊಂದು ಪ್ಲ್ಯಾನ್ಸ್ ಇದಿದೆ ತೊಗೊಬೇಕು ಅಂತ. ಸೊ ನೋಡ್ತಾ ಇದ್ದೀನಿ, ಅದು ನಮ್ಮ ಅಮ್ಮಂಗೆ ಸೂಟ್ ಆಗೋ ಥರ ಸಿಕ್ಕಿದ್ರೆ ಅದನ್ನು ತೊಗೊತೀನಿ. ಸೊ ಇಲ್ಲ ಅಂದರೆ ಬೇರೆ ಥರ ಯಾವ್ದಾದ್ರು ಐಟಮ್ಸ್ ತೊಗೊತೀನಿ. ಸೊ ಈಗ ಬನ್ನಿ, ಈಗ ಹೋಗುವ. ಸೊ ನಮ್ಮ ಅಮ್ಮಂಗೆ ಆಲ್ರೆಡಿ ಮೀನ್ಸ್ ಅವ್ರಿಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದೇ ಇಷ್ಟ ಇಲ್ಲ. ಸೊ ನಾನು ಮಾಡಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ. ಅವ್ರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ಬಟ್ ನಾನು ಅವ್ರ ಬರ್ಡೇ ಮಾಡಿಲ್ಲ ಅಂದರೆ ತಪ್ಪಾಗ್ಬಿಡೋದು. ಸೊ ಅವ್ರ ಬರ್ಡೇನ ಈ ವರ್ಷ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು, ಏಕೆಂದರೆ ಸಮ್ ರೀಸನ್ಸ್ ಇದೆ. ಸೊ ಬನ್ನಿ ಈಗ ಹೋಗಿ ಅವ್ರ ಬರ್ಡೇಗೆ ಶಾಪ್ ಮಾಡುವ. ಮೈಸೂರಲ್ಲಿ ಕೆರೆ ದಡ ಆಗ್ಬಿಡೈತೆ. ಬೇಡ ಕಳ್ಳು ಶಿಷ್ಯ ಯಾವುದು. ಗಾಡಿ ಅಪ್ಪಾಗೋಯ್ತು ಗೈಸ್, ನೋಡಿ ಎಲ್ಲ ಫುಲ್ ಸ್ಟಂಟ್ ಹೊಡಿತವ್ರೆ ನೀರಲ್ಲಿ. One hour later. ಸೊ ಗೈಸ್, ಇವಾಗ ವಾಚ್ ಸೆಲೆಕ್ಟ್ ಮಾಡೋಕ್ಕೆ ಅಂತ ವಾಚ್ ಅಂಗಡಿಗೆ ಬಂದಿದ್ವಿ. ಸೊ ಇಷ್ಟೊಂದು ವೆರೈಟೀಸ್ ಇದೆ ಇಲ್ಲಿ. ಸೊ ಈಗ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನೋಡುವ, ಯಾವುದು ನನಗೆ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗುವ. ಗೈಸ್, ನನಗೆ ಈ ವಾಚ್ ಇಷ್ಟ ಆಗಿದೆ, ಬಟ್ ನೋಡುವ ಯಾವ್ದು ಚೆನ್ನಾಗಿದೆ ಅದನ್ನು ತಗೊಳ್ಳುವ. ಗೈಸ್, ಅವ್ರ ಅಮ್ಮಂಗೆ ತಗೋತೀನಿ ಅಂದ್ಬಿಟ್ಟು ಅವನೇ ವಾಚ್ ಹಾಕೊಂಡು ಶೋ ಕೊಡ್ತವನೆ. ಫೈನಲಿ ಒಂದು ವಾಚ್ ಸೆಲೆಕ್ಟ್ ಆಗಾಯಿತು. ಸೊ ನೆಕ್ಸ್ಟು ಇನ್ನೂ ಬೇರೆ ಐಟಮ್ಸ್ ಇದೆ ತಗೊಳ್ಳೋದು. ಸೊ ತಗೊಂಡು ಹೋಗುವ. ಬಿಲ್ ಮಾಡಿಸ್ತಾ ಇದ್ದೀನಿ. ಬಿಲ್ ಮಾಡಿಸಾದ್ಮೇಲೆ ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಬೇರೆ ಪರ್ಚೇಸ್ ಮಾಡುವ. ಗೈಸ್, ಇವಾಗ ಫೈನಲಿ ವಾಚ್ ತಗೊಂಡಾಯಿತು. ಸೊ ಈ ವಾಚ್ನ ಪರ್ಚೇಸ್ ಮಾಡಿರೋದು ಡೈಮಂಡ್ ವಾಚಸ್ ಕಂಪ್ನಿ. ಸೊ ಬನ್ನಿ ಗೈಸ್, ಈಗ ಹೋಗಿ ಇನ್ನೂ ಬೇರೆ ಪರ್ಚೇಸ್ ಎಲ್ಲ ಇದೆ, ಬೇರೆ ಪರ್ಚೇಸ್ ಮಾಡುವ. ಗೈಸ್, ಇವಾಗ ಬಲೂನ್ ಶಾಪಿಂಗಾಗಿ ಬಂದಿದ್ದೀವಿ. ಬಲೂನ್ ಗೈಸ್, ಮಳೆ ಸ್ಟಾರ್ಟ್ ಆಗಿದೆ. ಬಲೂನು ತೊಗೊಂಡಾಯ್ತು, ವಾಚು ತೊಗೊಂಡಾಯ್ತು. ಈಗ ನೆಕ್ಸ್ಟ್ ಪರ್ಚೇಸ್ಗೆ ಹೋಗುವ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಗಿದೆ. ಎಲ್ಲರೂ ಸೈಡಲ್ಲಿ ನಿಂತ್ಕೊಂಡು ಹೋಗಬೇಕು. ಫುಲ್ ಮಳೆ ಗೈಸ್, ಫುಲ್ ಮಳೆ, ಬಿರುಗಾಳಿ. ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ವಾಯ್ಸ್ ಹೊಡ್ತೈತೆ. ಅದೇ ಗೈಸ್, ಮೈಸೂರಲ್ಲಿ ದಸರಾ ಇಲ್ಲ ಅಂದರೂ ಅಂಬಾರಿ ಬಸ್ ಓಡಾಡ್ತಾ ಇದೆ. ಯಾಕೇಳಿ ಖಾಲಿ ನಿಲ್ಲಿಸ್ಬಾರ್ದು ಅಂದ್ಬಿಟ್ಟು ಓಡಾಡ್ತಾ ಇರ್ತಾರೆ. ಗೈಸ್, ಇವಾಗ ಶಾಪಿಂಗ್ಗೆ ಅಂದ್ಬಿಟ್ಟು ಸಂಜೆನ ಕರ್ಕೊಬಂದಿದ್ದೆ. ಅವನು ಮುಖ ತೋರ್ಸ್ಕೊಂಡು ಮಾತಾಡ್ತಾನೆ ಇಲ್ಲ ಅವಾಗಿಂದ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈಗ ಅವ್ನ ಫೋಟೋ ಎಲ್ಲ ಹಾಕಿ ಈ ಮೌತ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಅವನು ಎಲ್ಲೆಲ್ಲಿ ಮಾತಾಡೋನೆ ಅಲ್ಲಲ್ಲಿ ಅದನ್ನು ಯೂಸ್ ಮಾಡ್ತೀನಿ. ಅವನು ಮುಖ ತೋರಿಸ್ದೆ ಮಾತಾಡಿದ್ರೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅವನ್ನ ತೋರಿಸೋದ ಜನಕ್ಕೆ. ಗಾಯ್ಸ್, ಶಾಪಿಂಗಿಗೆ ಅಂತ ಬಂದರೆ ಮುಕ್ಕಳಾರಿ ಮಳೆ ಕಡೆ ಶಾಪಿಂಗು ಮಾಡೋಕ್ಕಿರ್ತಾ ಇಲ್ಲ, ಈ ಕಡೆ ಮಳೆನೂ ನಿಲ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಈಗ ಮಳೆಲೇ ಓಡಾಡ್ತಾ ಇದ್ದೀವಿ. ನಮ್ಮ ಸಂಜೆ ನೆಂದ್ಬಿಟ್ಟವನೇ ಈಗ. ಸೊ
ಸೊ ಫ್ಯಾಮ್ ವೆಲ್ಕಮ್. ಸೊ ಈಗ ನಾವು ಡ್ರೆಸ್ ಶಾಪಿಂಗಿಗೆ ಬಂದಿದ್ದೀವಿ ಗೈಸ್. ಫೈನಲಿ 10-15 ನಿಮಿಷ ಅಂಗಡಿ ಅಣ್ಣನ ಹತ್ರ ಫೈಟ್ ಮಾಡ್ಕೊಂಡು ತೊಗೊಂಡಾಯ್ತು. ಸೊ ಈಗ ಇಲ್ಲಿಂದ ನೆಕ್ಸ್ಟು ಬೇರೆ ಕಡೆ ಹೋಗುವ. ನೆಕ್ಸ್ಟು ಬೇರೆ ಕಡೆ ಅಲ್ಲ, ನೋಡುವ ನೆಕ್ಸ್ಟ್ ಏನಾಗುತ್ತೆ ಅದನ್ನು ತಗೊಳ್ಳುವ ಗೈಸ್. ಇವಾಗ ಈ 2 ಐಟಮ್ಗೆ ನಾನು ಖರ್ಚು ಮಾಡಿದ್ದೀನಿ ಅಂತ ಗೊತ್ತಾದ್ರೇ ನಮ್ಮಮ್ಮ ಮೊಕ್ಕೆ ಒಗಿತಾರೆ, ತುಪ್ಪಕ್ಕಂತ ಒಗಿತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರ ಖುಷಿನೇ ನಮ್ಮ ಖುಷಿ ಅಂತ ಅಂದ್ಕೊಂಡು ಅವ್ರಿಗೆ ಗಿಫ್ಟ್ನ ನಾಳೆ ಬರ್ಡೇ ದಿನ ಕೊಟ್ಟು ಸರ್ಪ್ರೈಸ್ ಮಾಡಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡುವ. ಏನಂತೀರ ಗಾಯ್ಸ್? ಈಗ ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಹೋಗ್ತಾಯಿದ್ದೀವಿ ಮನೆ ಕಡೆಗೆ. ಬಲೂನ್ಸ್ ನೋಡಿ, ಒಂದು ಬ್ಯಾಗ್ ಇದ್ರ ಕವರ್ ಫುಲ್ಲು ಬಲೂನ್ಸು. ಸೊ ಬನ್ನಿ ಈಗ ಹೋಗುವ. ಅಯ್ಯೋ ಬಟ್ಟೆಯಲ್ಲಿ ಬಟ್ಟೆ ಒರೆಸ್ಬೇಕು ಗೈಸ್. ಜೀವನ ಅಂತ ನಂಗೆ ವ್ಲಾಗ್ ಮಾಡೋದು ಹೇಳ್ಕೊಂಡು ನೋಡಿ ಗೈಸ್ ಹೆಂಗೆ ಬಟ್ಟೆ ಮುಚ್ಕೊತಾನೆ ಓಡ್ತಾವ್ರೆ. ಇವೊಂದು ಫೋಟೋ ಹಾಕ್ತೀನಿ ನೋಡಿ ವಿಡಿಯೋದಲ್ಲಿ. ಅವನು ಮುಖ ಸೆಲೆಬ್ರಿಟಿ ಅಂತೆ ಅವನು, ಸೊ ಅವ್ನ ಮುಖ ತೋರಿಸಲ್ವಂತೆ. ಸೊ ಒಂದು ವೀಡಿಯೋ ಹಾಕ್ತೀನಿ ನೋಡಿ, ಒಂದು ವೀಡಿಯೋ ಮತ್ತು ಫೋಟೋ ಹಾಕ್ತೀನಿ ನೋಡಿ ಗೈಸ್. ಹೊಟ್ಟೆ ಹಸ್ಬಿಟ್ಟು ಇವಾಗ ಮಸಾಲೆ ಪುರಿ ತಿನ್ನೋಕ್ಕೆ ಅಂತ ಕುಂಬಾರಕೊಪ್ಪಲು ಗೇಟ್ ಹತ್ರ ಬಂದು. ಸೊ ಇಲ್ಲಿಂದ ಮಳೆ ಬಂದಿರೋದಕ್ಕೂ ಅದಕ್ಕೂ ಒಳ್ಳೆ ಕಾಂಬಿನೇಷನು. ಸೊ ಮಸಾಲೆ ಪುರಿ ತಿನ್ಕೊಂಡು ಮನೆಗೆ ಹೋಗುವ. ಸೊ ಗೈಸ್ ಇವಾಗ ನಾನು ನಾನೇನು ಗಿಫ್ಟ್ ತೊಗೊಂಡಿದ್ದೀನಿ ಅದನ್ನು ಗಾಡಿ ಡಿಕ್ಕಿಲೇ ಇಟ್ಟಿರ್ತೀನಿ. ಸೊ ಅದನ್ನು ಬೆಳಗ್ಗೆಗೆ ಎದ್ದು ನಮ್ಮಮ್ಮಂಗೆ ಕೊಡ್ತೀನಿ. ಸೊ ಮನೆ ಒಳಗಡೆ ತೊಗೋದ್ರೆ ಗೊತ್ತಾಗ್ಬಿಡುತ್ತೆ, ಸರ್ಪ್ರೈಸು ಅದು ಹಾಳಾಗ್ಬಿಡುತ್ತೆ. ಸೊ ಇವಾಗ ಅಲ್ಲೇ ಡಿಕ್ಕಿದಲ್ಲೇ ಇಟ್ಟಿರ್ತೀನಿ. ಸೊ ಆಮೇಲೆ ಬೇಕಾದ್ರೆ ಬೆಳಗ್ಗೆ ಎದ್ದು ತಗೊಂಡು ಒಳಗಡೆ ಹೋಗಿ ಕೊಟ್ಟು ನಮ್ಮಮ್ಮ ಏನು ರಿಯಾಕ್ಷನ್ ಕೊಡ್ತಾರೆ ಅನ್ನೋದಕ್ಕಿಂತ ಬೈತಾರೆ ಅನ್ನೋದೇ ಜಾಸ್ತಿ ಭಯ. ಸೊ ಎಷ್ಟು ನೋಡುವ ನಾಳೆ ಬೆಳಗ್ಗೆ ಅವ್ರ ಬರ್ಡೇ ದಿನ ನಾನು ಬೈಸ್ಕೊತೀನ ಅಂತ ಏನೋ ಗೊತ್ತಿಲ್ಲ. ಬಟ್ ಬೈತಾರೆ, ಏನಕ್ಕೆ ಖರ್ಚು ಮಾಡ್ತೀವಿ ಅದು ಇದು ಅಂತ. ಏನು ಮಾಡೋಕ್ಕಾಗಲ್ಲ, ನನ್ನ ಖುಷಿ ಅವ್ರಿಗೆ ಮಾಡಬೇಕು ಅಂತ ನನಗೆ ಖುಷಿ. ಸೊ ಬನ್ನಿ ಈಗ ಹೋಗುವ ಮನೆ ಹತ್ರ. Early the next morning. ಸೊ ಗೈಸ್ ಗುಡ್ ಮಾರ್ನಿಂಗ್. ಸೊ ಈಗಷ್ಟೇ ಎದ್ದೆ. ಸೊ ನಮ್ಮಮ್ಮ ನಾನು ಬರ್ಡೇ ಮರ್ತೋಗಿದ್ದೀನಿ ಅಂದ್ಕೊಂಡಿದ್ದಾರೆ. ಸೊ ಬನ್ನಿ ಅವ್ರಿಗೆ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡುವ. ಏನಂತ ನೋಡೋಣ, ಏನಂತಾರೆ ಅನ್ನೋದಕ್ಕಿಂತ ಏನು ಬೈತಾರೆ ಅಂತ ನೋಡುವ. ಸೊ ಬನ್ನಿ ಗೈಸ್ ಹೋಗುವ. చూడు ఓపెన్ చేసి చూడు ಕಡ್ಕೋ ಗೈಸ್. ಇಲ್ಲಿ ವಾಂಗಿಬಾತ್ ಮಾಡ್ತಾ ಇದ್ದಾರೆ ತಿಂಡಿಗೆ ನೋಡದೆ. ಹೆಂಗೈತೆ? ಹೆಂಗೈತೆ ಗಿಫ್ಟು? ಏನು ಹೇಳಲೇ ಇಲ್ಲ. ಇದನ್ನ ಇಟ್ಟು ಪೂಜೆ ಮಾಡಕ್ಕೆಲ್ಲ ತಂದಿರೋದು, ಏಸ್ಕೊನಲ್ಲ. ಗೈಸ್ ಇವಾಗ ಆಯ್ತು. ಗಿಫ್ಟ್ ಮುಗೀತು. ಸೊ ಇದು ಮಿಕ್ಕಿದ್ದು ಆಮೇಲೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇವಾಗಲೇ ಹೇಳ್ಬಿಟ್ರೆ ಮಜಾ ಬರಲ್ಲ. ತೋರಿಸ್ತೇನೆ ನಿಮಗೆ ಬ್ಲಾಗಲ್ಲಿ. ಸಿಟ್ ಆ್ಯಂಡ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ಎಲ್ಲ ಸರ್ಪ್ರೈಸ್ಗೆ ಎಲ್ಲ ಗಿಫ್ಟೆಲ್ಲ ಕೊಟ್ಟಾಯಿತು. ಸೊ ಆ್ಯಕ್ಚುಲಿ ಇವಾಗ ನಮ್ಮಮ್ಮನೂ ಅವ್ರಿಗೆ ಕೆಲಸ ಇದೆ ಅಂತ ಹೋದರು. ಸೊ ನನಗೂ ಕೆಲಸ ಇದೆ ಅಂತ ನಾನು ಹೊರಡ್ಬೇಕೀಗ, ಟೈಮ್ ಆಗೋಗಿದೆ. ಸೊ ಏನೇ ಸರ್ಪ್ರೈಸ್ ಕೊಡಲಿ, ಏನೇ ಬರ್ಡೇ ದಿನ ಏನೇ ಇರಲಿ, ಬಟ್ ನಮ್ಮ ಕೆಲಸ ಅಂತ ಬಂದಾಗ ನಾವು ಹೋಗಲೇಬೇಕು.
ಸೊ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಮ್ಮಮ್ಮಂಗೆ ಕೇಕೆಲ್ಲ ಕಟ್ ಮಾಡಿಸ್ಬೇಕು. ಕೇಕೆಲ್ಲ ಆರ್ಡ್ರ್ ಕೊಟ್ಟಿದ್ದೀನಿ, ಮೀನ್ಸ್ ದೊಡ್ಡ ಕೇಕ್ ಏನಲ್ಲ, ಚಿಕ್ಕ ಕೇಕೆ, ಬಟ್ ಆರ್ಡ್ರ್ ಕೊಟ್ಟಿದ್ದೀನಿ. ಸಂಜೆ ಕೆಲಸ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ಪಿಕ್ ಮಾಡ್ಕೊಂಬಂದು ಕೇಕ್ ಕಟ್ ಮಾಡಿಸೋದು. ಸೊ ಬೇರೆ 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 ಪ್ಲ್ಯಾನ್ಸ್ ಇದೆ, ಬಟ್ ನೋಡುವ ಯಾವುದು ಮಳೆ ಬರೆದ್ರೆ ಯಾವ ಪ್ಲ್ಯಾನು ನಡೆಯಲ್ಲ. ಸೊ ನೋಡುವ ಇರಿ, ಸಂಜೆವರೆಗೂ ಕ್ಲೈಮೇಟ್ ನೋಡಿಕೊಂಡು ಆ ಬೇರೆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದ ಬೇಡವಾ ಅಂತ ಯೋಚನೆ ಮಾಡುವ. ಸೊ ಗೈಸ್ ಬನ್ನಿ ಈಗ ಹೋಗುವ. 3 hours later. ಗೈಸ್ ನನ್ನ ಕೆಲಸ ಮುಗಿಸ್ಕೊ ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಎಲ್ಲ ಅಲ್ಲಿ ಮಳೆ ಬೇರೆ, ನಾನು ಮಂಡ್ಯಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಮಳೆ ಬೇರೆ. ಸೊ ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಸೊ ಈಗ ನಮ್ಮಮ್ಮ ಜಾಸ್ತಿ ಕೇಕ್ ತಿನ್ನಲ್ಲ. ಸೊ ಚಿಕ್ಕದಾಗಿ ಒಂದು ಪೀಸ್ ಕೇಕ್ ತಗೊಂಡೋಗಿ ಕಟ್ ಮಾಡಿಸ್ಬಿಟ್ಟು ಸೆಲೆಬ್ರೇಟ್ ಮಾಡುವ. ಗೈಸ್ ನಮ್ಮಮ್ಮನ ಬರ್ಡೇಗೆ ನಮ್ಮಮ್ಮ ಯೂಸ್ವಲಾಗಿ ಕೇಕ್ ತಿನ್ನಲ್ಲ. ಸೊ ಅವ್ರಿಗೆ ಫೇವ್ರೇಟ್ ಆಗಿರೋ ಹನಿ ಕೇಕ್ ತಂದೆ, ಹನಿ ಕೇಕ್. ಸೊ ಬನ್ನಿ ಈಗ ತಿನ್ನಿಸಿ ಬರ್ಡೇ ಸೆಲೆಬ್ರೇಟ್ ಮಾಡುವ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.